ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು. ವೈಕುಂಠ ಏಕಾದಶಿ 30ನೇ ತಾರೀಕು ಇರೋದ್ರಿಂದ ಅರೇಂಜ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಈ ಟ್ರಾಫಿಕ್ ಮತ್ತು ಲಾ ಆ್ಯಂಡ್ ಆರ್ಡರ್ ಟ್ರಾಫಿಕ್ ಪೊಲೀಸ್ ಅವರೆಲ್ಲನೂ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಸೊ ಇಲ್ಲಿ 80,000 ಪೀಪಲ್ ಬರ್ತಾರಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೀವಿ. ಅವರು ಬರೋರಿಗೆಲ್ಲನೂ ಇಲ್ಲಿ ಅನ್ನಪ್ರಸಾದ ವಿತರಣೆ ಮತ್ತು ಲಡ್ಡು ಪ್ರಸಾದ ವಿತರಣೆ ಮತ್ತು ಕ್ಯಾಲೆಂಡರ್ ಮತ್ತು ಅಗರಬತ್ತಿ ಸೇವ್ಸ್ ಎಲ್ಲ ಇರುತ್ತೆ. ಸೊ ಭಕ್ತಾದಿಗಳೆಲ್ಲ ಬೆಳಗ್ಗೆ 1:35 AM ದರ್ಶನ ಮಾಡ್ಕೋಬೋದು. ಸೊ ಭಕ್ತಾದಿಗಳು ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಸ್ವಾಮಿ ಅವ್ರ ಬ್ಲೆಸ್ಸಿಂಗ್ಸ್ ತಗೋಬೇಕಂತ ಇದೆ. VIP ಸಪ್ರೇಟ್ ಎಂಟ್ರಿ ಮಾಡಿದೆ ಮೇಡಮ್. VIPಸ್ಗೆ ಸಪ್ರೇಟ್ ಎಂಟ್ರಿ ಅಂತ ಒಂದಿರುತ್ತೆ. ಅವ್ರನ್ನೆಲ್ಲನೂ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಬೆಳಗ್ಗೆನೇ ಬಂದುಬಿಟ್ಟು ದರ್ಶನ ಮಾಡ್ಕೊಳ್ಳೋಕ್ಕೆ ಹೇಳಿದ್ವಿ. ಈ ಸರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆಯಾ ಮೇಡಮ್? ಲಾಸ್ಟ್ ಟೈಮ್ 60,000 ಜನ ಬಂದರೆ ಈ ಸಲ ಒಂದು 70,000 ಬರ್ಬೋದು ಅಂತ ನಾವು ಎಸ್ಟಿಮೇಷನ್ ಮಾಡಿದ್ವಿ ಅಷ್ಟೇ. ಸರಿ, ತಮ್ಮ ಹೆಸರು ಹೇಳಿ ಮೇಡಮ್. ಜಯಂತಿ, ಸೂಪರಿಂಟೆಂಡೆಂಟ್ ವಯಾಲಿ. ಥ್ಯಾಂಕ್ ಯು. ರೆಗ್ಯುಲರಾಗಿ ಬರ್ತೀವಿ. ರೆಗ್ಯುಲರ್ ಯಾರು ಅಕಸ್ಮಾತ್ ಲೇಡೀಸ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಆಫ್ಸೆಟ್ ಇಲ್ಲ ಅಂದರೆ ನಮ್ದು ಯಾವಾಗ ರೆಗ್ಯುಲರಾಗಿ ಸಾಟರ್ಡೆ ಪ್ರತಿ ಸತಿ ನೋಡ್ತೇನೆ. ವಾರಕ್ಕೆ 3 ಸತಿ ಬರ್ತೇನೆ ನಮ್ಮ ಮೀಟಿಂಗ್ಸ್ ನೋಡ್ಲಿಕ್ಕೆ. ಪ್ರತಿ ವಾರ ನೋಡ್ತೇನೆ, ಮೇಡಮ್ ನೋಡ್ತಾ ಇದ್ದೀನಿ. ಸೊ ನಾನು ಬಂದು ರೆಗ್ಯುಲರ್ ವಿಸಿಟರ್ಸ್ ಬರ್ತಾ ಇರ್ತಾರೆ. ಕೆಲವರು ಭಕ್ತರು ಡೈಲಿ ಬರ್ತಾ ಇರ್ತಾರೆ, ಹಂಗೆ ಅನ್ಕೊಂಡೆ. ಸರ್ ನನಗೆ ಭುಜಂಗರಾವ್ ಸರ್ ಫೀಡ್ಬ್ಯಾಕ್ ಕೊಟ್ಟ ಮೇಲೆ ನಾನು ವಾಲಂಟಿಯರ್ಸ್ ಎಷ್ಟು ಬೇಕು ಏನೋ ನಾನು ಲಿಸ್ಟ್ ಮಾಡ್ಬೇಕು. ನೀವೇನು ತಲೆ ಕೆಡಿಸ್ಕೊಬಿಡಿ ಸರ್, ನೀವೇನು ತಲೆ ಕೆಡಿಸ್ 4 ಮಂದಿ ಹೊಗಳಿದ್ರೆ ಸಾಲಕ್ಕೂ ಅವೇ ನೆನಪಿರ್ತಾರೆ ನಮಗೆ. ಅಧ್ಯಕ್ಷರು ಮಾತಾಡೋಕ್ಕೆ ಮುಂಚೆ ಅವ್ರ ಪರ್ಮಿಷನ್ ತೊಗೊಂಡು 1 ನಿಮಿಷ ಹೇಳ್ತೀನಿ. ಈ ವಯಾಲಿ ಕಾವಲ್ನಲ್ಲಿ ಇಷ್ಟು 1000 ಜನ ಇರಬೇಕಾದ್ರೆ ಈ ಬೆರಳಣಿಕೆ ಅಷ್ಟು 100 ಮಂದಿ ನಾವು ಇಲ್ಲಿ ಸೇರಿದ್ವಿ ಅಂದರೆ, ಆ್ಯಂಡ್ ಇಷ್ಟು ವರ್ಷ ನೀವು ಮಾಡ್ಕೊಂಬಂದಿರಿ ಅಂದರೆ ನಿಮಗೆ ಆ ದೇವರು ಎಷ್ಟು ಕೃಪೆ ಕೊಟ್ಟಿದ್ದಾನೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ ಯಾರಾದ್ರೂ ಬರ್ಬೋದು, ಈ ಚಾನ್ಸ್ ಎಲ್ಲರಿಗೂ ಸಿಗಲ್ಲ. ಈ ದೇವಸ್ಥಾನದ ಹಿಂಭಾಗದಾಗಿದ್ದು ಕೂಡ ಈ ಸೇವೆ ಮಾಡೋಕ್ಕೆ ಅವಕಾಶ ಇರೋದವ್ರು ಭಾಳಷ್ಟು ಮಂದಿ ಇದ್ದಾರೆ. ಬಟ್ ತುಂಬ ದೂರದಿಂದ ಬಂದು ಕೂಡ ದೇವಸ್ಥಾನ ಅಂటారు. చాలా ఖుషి అయింది సార్. ఇక్కడ వస్తే ఏమో ఒకతర వైబ్రేషన్ మాకి స్వామిది అనుగ్రహం ఉంది. మళ్ళీ మేడం అంతా వీళ్ళంతా బాగా చేస్తాను సార్. ఇక్కడ చాలా విశేషత ఉంది మేడం. సార్ ఈ ప్లేస్ కి ఏదో పవర్ ఉంది. వైబ్రేషన్ వేరే తర వస్తుంది సార్ మాకు దేవస్థానానికి వస్తే. అందుకే మీరు ఇన్ని సంవత్సరాల నుంచి కూడా కంటిన్యూ అవుతున్నారు. ఇక్కడ మేము అనుకుని అంటే నేను తెలుగు మాట్లాడచ్చా? అదే అందరికి అర్థం అవుతుందా? లేదంటే మళ్ళీ కన్నడలో కొంచెం యాడ్ చేస్తానంటే. సో మేము వచ్చినప్పుడు నేను అనుకున్నాను, నాకు ఇది ఫస్ట్ టైం ఇలాంటి అంటే నేను టెంపుల్ వర్క్ అనేది నాకు ఫస్ట్ టైం. ప్లస్ ఇది కూడా మేడం చెప్పినట్టు గాడ్ హ్యాస్ చూసాను. నేను అడిగింది కాదు సార్, దేవుడు వచ్చి అనుకుంటు ఏం చేయాలో ఏం చేయాలో అర్థం కాదు ఫస్ట్. కానీ ఇక్కడ చూసిన తర్వాత ఏం చేయాల్సిన పని అది మీరు చేస్తున్న ఫాలో అయితే చాలు. జస్ట్ అంతా పర్ఫెక్ట్గా చేసుకుంటూ పోతున్నారు. అంతా అందరూ చాలా భక్తితోటి. ఎందుకు వచ్చినప్పుడు చూస్తే లడ్డు కౌంటర్లో సేల్స్లో ఉండేవాళ్ళు స్వామి సేవకులు, ఆ రిసెప్షన్లో ఉంటారు సార్ ఒక ఆయన స్వామి సేవకులు, క్యాలెండర్ సేల్స్ స్వామి సేవకులు. అంతా అంటే వాళ్ళు ఎంతో ప్యాషన్ తోటి వాళ్ళ లైఫ్లో ఇదే మోస్ట్ ఇంపార్టెంట్ థింగ్. ఇది దీనికింత ఇంకేది వేరే జాస్తి ఏది వేరే ఇంపార్టెంట్ లేదనంత గొప్పగా చేస్తాం. సో మేడం కూడా ఎన్నో సంవత్సరాల నుంచి ఇక్కడ అంటే మీ అందరినీ ఒక ಫ್ಯಾಮಿಲಿ లాగా ಟ್ರೀಟ್ చేసుకుంటూ మీ అందరిని ಕಲ್ತ್ಕೊಂಡು ಮಾಡಿದ್ದಕ್ಕೆ ನಮಗೆ ಸಂತೃಪ್ತಿ ಆಗಿದೆ. ಅಂತ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆ ನಾವು ಮಾಡೋ ಸೇವಕ ಕೆಲಸ ಅಂದರೆ ತುಂಬ ಟ್ರಬಲ್ಸಮ್ ಆಗಿರುತ್ತೆ. ಟೈರ್ಡ್ ಆಗಿರ್ತೀವಿ. ಯಾರ್ಯಾರೋ ಬಂದು ಬೈತಾರೆ, ಅವ್ರಿಗೋಸ್ಕರ ಅಂತ ನಾವು ಮಾಡ್ತೀವಿ. ಬಟ್ ಅವರೇ ನಮ್ಗೆ ಬೈತಾರೆ. ಥ್ಯಾಂಕ್ಲೆಸ್ ಗೊತ್ತಾಯ್ತಾ? ಸೊ ಈಗ ನೆಕ್ಸ್ಟ್ ಇಲ್ಲಿ ಶ್ರೀವಾರ ಸೇವೆ ಮಾಡ್ತೀರ, ಅಲ್ಲಿ ತಿರುಮಲಲ್ಲಿ ಮಾಡಿರ್ತೀರ, ಮತ್ತು ಇಲ್ಲೇನು ವಯಾಲಿ ಕಾವಲ್ ದೇವಸ್ಥಾನದಲ್ಲಿ ಮಾಡಿರ್ತೀರ. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನಾದ್ರು 2-3 ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೀವಿ ಈ ಕೆಲಸ ಮಾಡಿದ ಮೇಲೆ. ನಿಮ್ಗೆ ಬಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಎಕ್ಸ್ಪೀರಿಯನ್ಸ್ ಯಾರಾದ್ರು 2-3 ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿಬಿಟ್ಟು ಆ ಟೈಮಿಗೆ ಬಂದುಬಿಟ್ಟು ಶಿಫ್ಟು ಚೇಂಜಿಂಗ್ ಯಾವಾಗ ಇರ್ತಾರೋ ಅದಕ್ಕೊಂದು 1/2 hour ಮೊದಲೇ ಬಂದುಬಿಟ್ಟು ನೀವು ಅಟೆಂಡ್ ಮಾಡಬೇಕು. ಶ್ರೀವಾರ ಸೇವಾ ಅವ್ರಿಗೆಲ್ಲ ಇರಬೇಕು. ಸೊ ಪ್ರೀವಿಯಸ್ ಇಯರ್ ಥರ ಈ ಥರನೂ ಸಕ್ಸಸ್ಫುಲ್ ಆಗಿ ನಡೆಯಬೇಕಂತ ಸೊ ನಾವು ಮುಗಿಸ್ತಾ ಇದ್ದೀವಿ. ನಿಮ್ಮ ಕಡೆ ಯಾರು ಹೋಗಿದ್ದಾರೆ ಆ ಕಾರ್ಡ್ಸ್ ನಮಗೆ ಮತ್ತೆ ಹ್ಯಾಂಡ್ ಓವರ್ ಮಾಡಿಬಿಡಿ.
ಯಾಕೆಂದರೆ ಅದು ಮಿಸ್ಯೂಸ್ ಆಗಬಾರ್ದು ಅಂತ ಪೊಲೀಸ್ ಅವರು ಹೇಳಿದ್ದಾರೆ. ಸೊ ಅದು ಎಲ್ಲ ಕಾರ್ಡ್ಸ್ ಕೂಡ ನಮಗೆ ವಾಪಸ್ ಕೊಟ್ಬಿಡಿ. ಆಮೇಲೆ ಟೈಮ್ ಎಷ್ಟು, ಯಾವ ಟೈಮ್ಗೆ ಇಲ್ಲಿರಬೇಕು, ಎಷ್ಟು 3 ಬ್ಯಾಚ್ ಮಾಡಿದ್ದೀವಿ ಸರಿ, ಆ 3 ಬ್ಯಾಚ್ ಫಾಲೋ ಆಗೋಣ. ಆಮೇಲೆ ಮೇಡಮ್ ಹೇಳೋ ಥರ ನೆಕ್ಸ್ಟ್ ಬರೋರು ಅರ್ಧ ಗಂಟೆ ಮುಂಚೆನೇ ಬನ್ನಿ, ಯಾಕೆಂದರೆ ನಿಮ್ಮ ಕ್ರೌಡ್ ಹೆಂಗಿರುತ್ತೋ ಗೊತ್ತಿದೆ. ಪೊಲೀಸ್ ಅವ್ರು ಬಿಡೋದೇ ಅರ್ಧ ಗಂಟೆ ಆಗ್ಬಿಡುತ್ತೆ ಅಲ್ಲಿ, ಹೌದಾ? ಆಮೇಲೆ ಕಾರ್ಡ್ ಕೊಟ್ಟಾಗ ಸೀಲ್ ಇರುತ್ತೆ ಹಿಂದೆ ಮುಂದೆ. ಈ ಸಾರಿ ವಿತೌಟ್ ಸೀಲು ನಿಮ್ಗೆ ಯಾರೂ ಅಲೋ ಮಾಡಲ್ಲ. ಬೇಜಾರಾದರೆ ಆ ಕಾರ್ಡ್ ಸೀಲ್ ಬಿದ್ದಿಲ್ಲ ಅಂದ್ರೆ ನಿಮ್ಗೆ ಅಲೋ ಮಾಡಲ್ಲ, ಅದ್ರಲ್ಲಿ ನಾವು ನೋಡ್ಕೊಳ್ತೀವಿ. ಬಟ್ ರೂಲ್ಸು ರೆಗ್ಯುಲೇಷನ್ಸು ನಮ್ಮ ಹಿರಿಯರು ಏನು ಹೇಳ್ತಾರೆ ಅದನ್ನು ಫಾಲೋ